ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇರುವ ಅಧಿಕಾರಿಗಳ ತಂಡ ಚಿತ್ರದುರ್ಗಕ್ಕೆ ಹೋಗಿದೆ. ಚಿತ್ರದುರ್ಗದಲ್ಲಿ ಪಂಚನಾಮೆಯನ್ನ ಮಾಡ್ತಾ ಇದ್ದಾರೆ. ಈ ಆರೋಪಿಯ ಬಳಿ ಇದ್ದ ಎಟಿಯೋಸ್ ಕಾರು, ಈ ಕೊಲೆಗೆ ಬಳಸಿದ್ದ ಎಟಿಯೋಸ್ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಆರೋಪಿ ಬಳಿ ಇದ್ದ ಎಟಿಯೋಸ್ ಕಾರು, ಕೃತ್ಯಕ್ಕೆ ಬಳಸಿದ ಕಾರನ್ನ ಜಪ್ತಿ ಮಾಡಿದ್ದಾರೆ. ರವಿ ನಿವಾಸದಲ್ಲಿ ಅಧಿಕಾರಿಗಳು ಪಂಚನಾಮೆ ಮಾಡಿದಾಗ ಅಲ್ಲಿ ಅವನ ಬಳಿ ಇದ್ದ ಕಾರು, ಎಟಿಯೋಸ್ ಕಾರು, ಐನಹಳ್ಳಿ ಕುರುಬರಹಟ್ಟಿ ಗ್ರಾಮದಲ್ಲಿರುವ ರವಿ ನಿವಾಸ. ಸಿಪಿಐ ಸುಬ್ರಹ್ಮಣ್ಯವರ ನೇತೃತ್ವದಲ್ಲಿ ದಾಳಿಯನ್ನು ಮಾಡ್ತಾರೆ. ಅಂದರೆ ಮಹಜರ್ ಮಾಡಲಿಕ್ಕೆ ಹೋದಾಗ ಅವರ ಮನೆಯಲ್ಲಿ ಇದ್ದ ಎಟಿಯೋಸ್ ಕಾರು, ಆ ಎಟಿಯೋಸ್ ಕಾರನ್ನು ಸೀಸ್ ಮಾಡಿದ್ದಾರೆ. ಇದೇ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳೇನಿದ್ದಾರೆ ಅವರನ್ನು, ಚಿತ್ರದುರ್ಗದ ಆರೋಪಿಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರನ್ನು ಮಾಡ್ತಾ ಇದ್ದಾರೆ, ರಿಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರು ಬಳಸಿದಂಥ ವಸ್ತುಗಳು ಮತ್ತು ಕರ್ಕೊಂಡು ಹೋದಂಥ ವಾಹನ ಇದೆಲ್ಲವನ್ನು ಸೀಸ್ ಮಾಡ್ತಾ ಇದ್ದಾರೆ. ರವಿ ಮನೆಗೆ ಹೋದಂಥ ಅಧಿಕಾರಿಗಳ ತಂಡ ಎಟಿಯೋಸ್ ಕಾರು, ನೋಡಿ ಇದೇ ಕಾರು, ರೇಣುಕಾಸ್ವಾಮಿಯನ್ನು ಈ ಕಾರ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ರು. ಅದೇ ಕಾರನ್ನು ಈಗ ಸೀಸ್ ಮಾಡಿದ್ದಾರೆ. ಬಹುಶಃ ಟೋಲ್ನಲ್ಲಿ ಆ ದೃಶ್ಯ ಸೆರೆಯಾಗಿತ್ತು. ಇದೆಲ್ಲವನ್ನು ಆಧರಿಸಿಯೇ ರವಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿತ್ತು. ಈಗ ರವಿ ಮನೆಗೆ ಮಹಜರಿಗೆ ಬಂದಂಥ ಪೊಲೀಸರ ತಂಡ ಆತ ಬಳಸಿದ್ದಂತಹ ಎಟಿಯೋಸ್ ಕಾರನ್ನು ಸೀಸ್ ಮಾಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಚಿತ್ರದುರ್ಗದ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಎಟಿಯೋಸ್ ಕಾರನ್ನು ಸೀಸ್ ಮಾಡಿದ್ದಾರೆ, ಮತ್ತು ಮಹಜರ್ನಲ್ಲಿ ಏನೆಲ್ಲ ವಸ್ತುಗಳು ಸಿಕ್ಕಿದ್ದಾವೆ, ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ? ರಂಜಿತ್, ಏನಂದ್ರೆ ಈ ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆಯಾದ ಪ್ರಕರಣದಲ್ಲಿ ಸಾಕಷ್ಟು ತಿರುವುಗಳನ್ನು ಕಂಡಿತ್ತು. ಅಷ್ಟೇ ಅಲ್ಲದೆ ರಾತ್ರಿಯಿಂದ ಕೂಡ ದೊಡ್ಡ ಒಂದು ಪ್ರವಾಸನ ನಡೀತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮನೆ ಮಹಜರು ಮಾಡ್ತಾರೆ. ಈಗ ಅವರು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಸ್ತುಗಳನ್ನು ಸೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಈಗ ಮಾಡ್ತಾರೆ ಆಗ ಮಾಡ್ತಾರೆ ಅನ್ನೋದೇ ಒಂದು ಇದಿತ್ತು. ಅಷ್ಟೇ ಅಲ್ಲದೆ ಏನು ಇವತ್ತು ಬೆಳಗ್ಗೆ 11:00 ಶುರು ಮಾಡಿದಂಥ ಬೆಂಗಳೂರಿನ ಪೊಲೀಸರು ಮೊದಲನೇದಾಗಿ ರಘು ಮನೆಗೆ ಭೇಟಿ ಕೊಡ್ತಾರೆ. ರಘು ಮನೆಯಲ್ಲಿ ಒಂದು ಸಣ್ಣ ಪ್ರಾಬ್ಲಮ್, ಅಲ್ಲಿ ರಘು ಹೇಳುವ ಒಂದು ತನಿಖೆ ವೇಳೆ ರಘು ಹೇಳಿಕೆಗೂ ರಘುವಿನ ಪತ್ನಿ ಸಹನಾ ಹೇಳಿಕೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ದುಡ್ಡಿನ ಮತ್ತೆ ಹಣದ ಮತ್ತೆ ಏನು ರೇಣುಕಾಸ್ವಾಮಿಯ ಮೈಮೇಲಿದ್ದಂಥ ಗೋಲ್ಡ್ ಆಭರಣಗಳು ಇದು ನನಗೆ ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿ ಮೇರೆಗೆ ಸಾಕಷ್ಟು ಡಿಲೇ ಆಗುತ್ತೆ ಅಲ್ಲಿ ತನಿಖೆ. ಅದು ತದನಂತರಕ್ಕೆ ಅಲ್ಲಿದ್ದ ನೇರವಾಗಿ ರಘು ಮನೆಗೆ ಬರ್ತಾರೆ. ಚಿತ್ರದುರ್ಗ ನಗರದಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥ ಐನಹಳ್ಳಿ ಕುರುಬರಹಟ್ಟಿಗೆ ಬರ್ತಾರೆ. ಅಲ್ಲಿ ಏನು ರವಿಶಂಕರ್ ಡ್ರೈವರ್ ಇರ್ತಾರೆ. ಅಲ್ಲಿನ ಮನೆಯೊಳಗೆ ಹೋಗಿ ಮನೆಯೊಳಗೆ ಎಲ್ಲ ಕೂಡ ಮಹಜರು ಮಾಡಿದ ನಂತರ ಹೊರಗಡೆ ಏನು ಅಲ್ಲೇ ಹಳ್ಳಿಯಲ್ಲಿ ರಸ್ತೆಯ ಪಕ್ಕದಲ್ಲಿರುವಂಥ ಇಟಿಎಸ್ ಕಾರನ್ನು ಕೂಡ ಸೀಸ್ ಮಾಡ್ತಾರೆ. ಅವರು ರವಿಶಂಕರ್ ಅವರ ಪತ್ನಿ ಕವಿತಾ ಇರ್ತಾರಲ್ಲ, ಕವಿತಾ ಅವ್ರ ಕಡೆಯಿಂದನೇ ನೇರವಾಗಿ ಕೀ ಪಡೆದು ಬೆಂಗಳೂರಿನ ಪೊಲೀಸರು ಈ ಕಾರನ್ನು ಸೀಸ್ ಮಾಡಿದ್ದಾರೆ. ಈಗ ತದನಂತರ ಅಲ್ಲಿದ್ದ ಮುಂದಿನ ಅವರ ಮಹಜರು ಬಹುತೇಕ ಈ ಏನು ರಘು ಜೊತೆಗೆ ಮೊದಲಿಗೆ ಕೈ ಜೋಡಿಸಿದಂಥ ಜಗದೀಶ್ ಅವರ ಮನೆಗೆ ಹೋಗಿ ಸ್ಥಳ ಮಹಜರು ಮಾಡುವ ಸಾಧ್ಯತೆಗಳು ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ವೀರೇಶ್.